ವೈಯಕ್ತಿಕ ನಡವಳಿಕೆ ಮತ್ತು ಶಿಸ್ತು, ಪರ್ಸನಲ್ ಕಂಡಕ್ಟ್ ಮತ್ತು ಡಿಸಿಪ್ಲಿನ್. 1. ಕರೆ ಮಾಡುವ ಮಿತಿ. ಯಾರಿಗಾದರೂ ಕರೆ ಮಾಡಿದಾಗ ಅವರು ಸ್ವೀಕರಿಸದಿದ್ದರೆ ಸತತವಾಗಿ 2ಕ್ಕಿಂತ ಹೆಚ್ಚು ಬಾರಿ ಕರೆ ಮಾಡಬೇಡಿ. ಒಂದು ವೇಳೆ ವಿಷಯ ತುರ್ತಾಗಿದ್ದರೆ ಮಾತ್ರ ಒಂದು ಮೆಸೇಜ್ ಕಳುಹಿಸಿ. 2. ವಸ್ತುಗಳ ಬಳಕೆ. ಯಾರದ್ದೇ ಮನೆಗೆ ಹೋದಾಗ ಅಥವಾ ಹೊರಗಿರುವಾಗ ಅವರ ಅನುಮತಿ ಇಲ್ಲದೆ ಅವರ ವಸ್ತುಗಳನ್ನು ಮುಟ್ಟಬೇಡಿ. 3. ಸಾಲ ಮರುಪಾವತಿ. ಯಾರಿಂದಾದರೂ ಹಣ ಅಥವಾ ಯಾವುದೇ ವಸ್ತುವನ್ನು ಉದ್ರಿ ಅಥವಾ ಸಾಲವಾಗಿ ಪಡೆದಿದ್ದರೆ ಅದನ್ನು ಅವರು ಕೇಳುವ ಮೊದಲೇ ಸರಿಯಾದ ಸಮಯದಲ್ಲಿ ಮತ್ತು ಅವರು ನೀಡಿದ ಸ್ಥಿತಿಯಲ್ಲಿಯೇ ಮರಳಿಸಿ. 4. ಪರಿಸರ ಕಾಳಜಿ. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ರಸ್ತೆಯ ಮೇಲೆ ಕಸವನ್ನು ಎಸೆಯಬೇಡಿ. 5. ಸಹಾಯದ ಗುಣ. ಯಾರಿಗಾದರೂ ಸಹಾಯ ಮಾಡಿದ ಮೇಲೆ ಅದನ್ನು ಪದೇ ಪದೇ ಹೇಳಿಕೊಂಡು ತಿರುಗಬೇಡಿ. ಸಹಾಯವು ಗುಪ್ತವಾಗಿದ್ದಷ್ಟು ಅದರ ಮೌಲ್ಯ ಹೆಚ್ಚು. 6. ಡಿಜಿಟಲ್ ಡಿಟಾಕ್ಸ್. ದೇಹದ ಶುದ್ಧೀಕರಣದಷ್ಟೇ ಡಿಜಿಟಲ್ ಡಿಟಾಕ್ಸ್ ಮುಖ್ಯ. ದಿನದ ಕೆಲವು ಗಂಟೆಗಳ ಕಾಲ ಮೊಬೈಲ್ನಿಂದ ದೂರವಿರುವ ಅಭ್ಯಾಸ ಮಾಡಿಕೊಳ್ಳಿ. 7. ಅನ್ನದ ಮೌಲ್ಯ. ಊಟದ ತಟ್ಟೆಯಲ್ಲಿ ಅನ್ನವನ್ನು ಎಂದಿಗೂ ಬಿಡಬೇಡಿ. ಆಹಾರದ ಮಹತ್ವವನ್ನು ಅರಿಯಿರಿ. ಸಂವಹನ ಮತ್ತು ಸಾರ್ವಜನಿಕ ಶಿಷ್ಟಾಚಾರ, ಕಮ್ಯುನಿಕೇಷನ್ ಮತ್ತು ಪಬ್ಲಿಕ್ ಎಟಿಕೆಟ್. 8. ಗೌರವಯುತ ಸಂಭಾಷಣೆ. ಇನ್ನೊಬ್ಬರ ಜೊತೆ ಮಾತನಾಡುತ್ತಿರುವಾಗ ಪದೇ ಪದೇ ನಿಮ್ಮ ಮೊಬೈಲ್ ನೋಡುವುದನ್ನು ನಿಲ್ಲಿಸಿ. ಇದು ಅವರಿಗೆ ನೀಡುವ ಅಪಮಾನವಾಗಿರುತ್ತದೆ. 9. ಮಧ್ಯಪ್ರವೇಶಿಸಬೇಡಿ. ಯಾರಾದರೂ ಮಾತನಾಡುತ್ತಿರುವಾಗ ಅವರ ಮಾತು ಮುಗಿಯುವ ಮೊದಲೇ ಮಧ್ಯದಲ್ಲಿ ಮಾತನಾಡಬೇಡಿ. 10. ಕಣ್ಣಿನ ಸಂಪರ್ಕ. ಮಾತನಾಡುವಾಗ ಎದುರಿಗಿರುವವರ ಕಣ್ಣಿನಲ್ಲಿ ಕಣ್ಣಿಟ್ಟು ಮುಖದಲ್ಲಿ ಮಂದಹಾಸದೊಂದಿಗೆ ಮಾತನಾಡಿ. 11. ಶಬ್ದದ ಬಳಕೆ. ಎಷ್ಟೇ ಸಿಟ್ಟು ಬಂದರೂ ಕೆಟ್ಟ ಶಬ್ದಗಳನ್ನು ಅಥವಾ ಬೈಗುಳಗಳನ್ನು ಬಳಸಬೇಡಿ. 12. ದೂರವಾಣಿ ಶಿಷ್ಟಾಚಾರ. ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಾಗ ಫೋನಿನಲ್ಲಿ ಜೋರಾಗಿ ಮಾತನಾಡಿ ಇತರರಿಗೆ ತೊಂದರೆ ಕೊಡಬೇಡಿ. 13. ಶುಭಾಶಯಗಳು. ಯಾರನ್ನೇ ಭೇಟಿಯಾದಾಗ ನಮಸ್ತೆ, ಹಾಯ್ ಅಥವಾ ಹಲೋ ಎಂದು ಶುಭಾಶಯ ತಿಳಿಸುವುದನ್ನು ಮರೆಯಬೇಡಿ. ಇತರರ ಗೌರವ ಮತ್ತು ಗೌಪ್ಯತೆ, ರೆಸ್ಪೆಕ್ಟ್ ಮತ್ತು ಪ್ರೈವಸಿ. 14. ಆತಿಥ್ಯದ ಗೌರವ. ಯಾರಾದರೂ ನಿಮ್ಮನ್ನು ಊಟಕ್ಕೆ ಆಮಂತ್ರಿಸಿದಾಗ ಊಟದ ರುಚಿ ಇಷ್ಟವಾಗದಿದ್ದರೂ ಅದನ್ನು ತೆಗಳಬೇಡಿ. 15. ಹಿರಿಯರಿಗೆ ಗೌರವ. ನಿಮ್ಮ ಎದುರಿಗೆ ಹಿರಿಯರು ಬಂದಾಗ ಎದ್ದು ನಿಂತು ಗೌರವ ಸಲ್ಲಿಸಿ. 16. ವೈಯಕ್ತಿಕ ವಿಷಯ. ಯಾರೊಂದಿಗಾದರೂ ಮಾತನಾಡುವಾಗ ಅವರ ವೈಯಕ್ತಿಕ ಅಥವಾ ಖಾಸಗಿ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಬೇಡಿ. 17. ಅನುಮತಿ. ಯಾರದ್ದೇ ಮನೆ ಅಥವಾ ರೂಮಿಗೆ ಪ್ರವೇಶಿಸುವ ಮುನ್ನ ಅವರ ಅನುಮತಿ ಕೇಳಿ ಅಥವಾ ಡೋರ್ ನಾಕ್ ಮಾಡಿ. 18. ತಾರತಮ್ಯ ಮಾಡಬೇಡಿ. ಒಬ್ಬ ವ್ಯಕ್ತಿಯ ಬಟ್ಟೆ, ಹಣ ಅಥವಾ ಅಂತಸ್ತನ್ನು ನೋಡಿ ಅವರ ಗುಣವನ್ನು ಅಳೆಯಬೇಡಿ ಅಥವಾ ಅವಮಾನಿಸಬೇಡಿ. 19. ಖಾಸಗಿ ವಸ್ತುಗಳು. ಪರರ ಬ್ಯಾಗ್ ಅಥವಾ ವೈಯಕ್ತಿಕ ವಸ್ತುಗಳನ್ನು ಅವರು ಇಲ್ಲದಿದ್ದಾಗ ಅಥವಾ ಕೇಳದೆ ತೆರೆಯಬೇಡಿ. 20. ಫೋಟೋಗಳ ಬಳಕೆ. ಯಾರದ್ದೇ ಫೋಟೋ ತೆಗೆದುಕೊಳ್ಳುವ ಮೊದಲು ಕೇಳಿ ಹಾಗೂ ಅವರ ಅನುಮತಿ ಇಲ್ಲದೆ ಆ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಬೇಡಿ. ಮಾನಸಿಕ ನೆಮ್ಮದಿ ಮತ್ತು ಜಾಣತನ. ವಿಸ್ಡಮ್ ಮತ್ತು ಮೆಂಟಲ್ ಪೀಸ್. 21. ಅನಗತ್ಯ ಸಲಹೆ. ಯಾರು ಕೇಳದ ಹೊರತು ಸಲಹೆ ನೀಡಬೇಡಿ. ಇದು ನಿಮ್ಮ ಅಹಂಕಾರದಂತೆ ಕಾಣಬಹುದು. 22. ಗಾಸಿಪ್ ಬಿಡಿ. ಯಾರೂ ಇಲ್ಲದಿದ್ದಾಗ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಅಥವಾ ಗಾಸಿಪ್ ಮಾಡುವುದನ್ನು ನಿಲ್ಲಿಸಿ. 23. ವಾದ ಮಾಡಬೇಡಿ. ನೀವೇ ಸರಿ ಎಂದು ತೋರಿಸಲು ಅನಗತ್ಯವಾಗಿ ವಾದವಿವಾದಗಳಲ್ಲಿ ಭಾಗಿಯಾಗಬೇಡಿ. ಇದು ನಿಮ್ಮ ಘನತೆಯನ್ನು ಕಡಿಮೆ ಮಾಡುತ್ತದೆ. 24. ಮೂಗು ತೂರಿಸಬೇಡಿ. ಇತರರು ಏನನ್ನಾದರೂ ಮಾಡುತ್ತಿರುವಾಗ ಅನವಶ್ಯಕವಾಗಿ ಮಧ್ಯೆ ಪ್ರವೇಶಿಸಬೇಡಿ. 25. ಮೌನದ ಮಹತ್ವ. ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಅನಿಸಿಕೆ ತಿಳಿಸಬೇಕೆಂದಿಲ್ಲ. ಕೆಲವು ಕಡೆ ಸುಮ್ಮನಿರುವುದೇ ಜಾಣತನ. 26. ತಮಾಷೆಯ ಮಿತಿ. ತಮಾಷೆ ಮಾಡುವಾಗ ಎದುರಿಗಿರುವವರಿಗೆ ನೋವಾಗದಂತೆ ನೋಡಿಕೊಳ್ಳಿ. ಮಿತಿ ಮೀರಿದ ತಮಾಷೆ ಗೌರವವನ್ನು ಕಳೆಯುತ್ತದೆ. 27. ನಕಾರಾತ್ಮಕತೆ. ಪ್ರತಿಸಲ ಎಲ್ಲದರ ಬಗ್ಗೆಯೂ ದೂರು ನೀಡುತ್ತಿರಬೇಡಿ. ಕಂಪ್ಲೇನಿಂಗ್. ನಕಾರಾತ್ಮಕವಾಗಿ ಯೋಚಿಸುವವರಿಗೆ ಸಮಾಜದಲ್ಲಿ ಗೌರವ ಕಡಿಮೆ. 28. ಹೋಲಿಕೆ ಬೇಡ. ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಹೋಲಿಕೆ ಮಾಡುವುದರಿಂದ ನೆಮ್ಮದಿ ಹಾಳಾಗುತ್ತದೆ. ಈ ಎಲ್ಲಾ ಅಂಶಗಳು ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಉತ್ತಮ ಸಂಸ್ಕಾರವಂತನನ್ನಾಗಿ ರೂಪಿಸಲು ಸಹಾಯ ಮಾಡುತ್ತವೆ.